ಹಾಯ್ ಸ್ನೇಹಿತರೆ, ಇವತ್ತು ಪಿಕ್ಸೆಲ್ ಲ್ಯಾಬ್ನಲ್ಲಿ ಯೂಟ್ಯೂಬ್ ಥಂಬ್ನೈಲ್ ಡಿಸೈನನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನೀವು 3 ಡಾಟ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಸ್ಟಮ್ ಅಂತ ಕಾಣಿಸ್ತಾ ಇದೆ. ಕಸ್ಟಮನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ ಥಂಬ್ನೈಲ್ ಅಂತ ಕಾಣಿಸ್ತಾ ಇದೆ. ಯೂಟ್ಯೂಬ್ ಥಂಬ್ನೈಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಲ್ರೆಡಿ ಇದರಲ್ಲಿ ಪಿಕ್ಸೆಲ್ ಆ್ಯಪ್ನಲ್ಲಿ ಇರುತ್ತೆ. ಸೊ ಓಕೆ ಮಾಡ್ಕೊಳ್ಬೇಕು. ಸೊ ಮೊದಲು ಇದಕ್ಕೊಂದು ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹೌದು ಸ್ನೇಹಿತರೆ, ಆಲ್ರೆಡಿ ಇದಕ್ಕೆ ಒಂದು ಬ್ಯಾಕ್ಗ್ರೌಂಡು ನೀವು ಆಲ್ರೆಡಿ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು ಅಥವಾ ಪಿಕ್ಸೆಲ್ ಆ್ಯಪ್ನಲ್ಲೇ ನಿಮಗೆ ಒಂದು ಡಿಫಾಲ್ಟ್ ಆಗಿರುವಂಥ ಬ್ಯಾಕ್ಗ್ರೌಂಡ್ ಕೂಡ ಇರ್ತದೆ. ಸೊ ನಾನು ಪಿಕ್ಸೆಲ್ ಆ್ಯಪ್ನಲ್ಲೇ ಇರುವಂಥ ಡಿಫಾಲ್ಟ್ ಬ್ಯಾಕ್ಗ್ರೌಂಡನ್ನು ಇದಕ್ಕೆ ಚೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಇದೊಂದು ಬ್ಯಾಕ್ಗ್ರೌಂಡನ್ನು ನಾನು ಚೂಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನಿಮಗೊಂದು ರೆಫರೆನ್ಸ್ಗೆ ಯಾವ ರೀತಿಯಲ್ಲಿ ಥಂಬ್ನೈಲ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಯೂಟ್ಯೂಬ್ಗಾಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಚಾನಲ್ಗಳಿಗೆ ಈ ವಿಡಿಯೋಗಳಿಗೆ ಬ್ಯಾನರ್ಗಳನ್ನು ಮಾಡುವಂಥದ್ದು. ಸೊ ಯಾವ ರೀತಿ ಅಂತ, ಸೊ ಮೊದಲು ಇದಕ್ಕೆ ಏನಾದರೂ ಟೆಕ್ಸ್ಟ್ಗಳನ್ನು ಬರ್ಕೊಳ್ತೀನಿ. ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಅಥವಾ ಹಿಂದಿ, ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲೂ ಕೂಡ ನೀವು ಬರಿಬೋದು. ಸೊ ಡಿಸೈನ್ ಮಾಡ್ಕೊಳ್ಬೋದು. ಸೊ ಇಂಗ್ಲೀಷಲ್ಲಿ ಬೇರೆ ಬೇರೆ ರೀತಿಯ ಫಾಂಟ್ ಸ್ಟೈಲ್ಗಳು ಇದರಲ್ಲೇ ಪಿಕ್ಸೆಲ್ ಆ್ಯಪ್ನಲ್ಲಿ ಡಿಫಾಲ್ಟ್ ಆಗಿದೆ. ಸೊ ಬೇರೆ ಲ್ಯಾಂಗ್ವೇಜ್ನ ಫಾಂಟ್ನ ಸ್ಟೈಲ್ ಬೇಕಂದ್ರೆ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೇ ಪಿಕ್ಸೆಲ್ ಆ್ಯಪ್ನಲ್ಲಿ ನೀವು ಡಿಸೈನ್ ಮಾಡ್ಕೊಳ್ಬೋದು. ಹೌದು, ನಾನು ಇದರಲ್ಲಿ ಫಾಂಟ್ ಬರಿತಾ ಇದ್ದೀನಿ. ಹೌ ಟು ಮೇಕ್ ಥಂಬ್ನೈಲ್ ಅಂತ ಬರಿತಾ ಇದ್ದೀನಿ. ಸೊ ನಿಮಗೊಂದು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಐಡಿಯಾ ಸಿಗ್ತದೆ. ಯೂಟ್ಯೂಬ್ಗಳಿಗೆ ಯೂಟ್ಯೂಬ್ ಚಾನಲ್ಗಳಿಗೆ ನಿಮಗೆ ಆ್ಯಂಡ್ ಏನಾದರೂ ವೀಡಿಯೋ ಮಾಡ್ತಿರ್ತಾರೆ, ಅದಕ್ಕೆ ಥಂಬ್ನೈಲ್ಗಳು ಮುಖ್ಯವಾಗಿ ಬೇಕಾಗಿರುತ್ತೆ. ಅಟ್ರಾಕ್ಟಿವ್ ಆಗಿರುವ ಥಂಬ್ನೈಲ್ಗಳನ್ನು ಕೂಡ ಕ್ರಿಯೇಟಿವ್ ಮಾಡ್ಬೋದು. ಸೊ ನಾನು ಬೇಗ ಒಂದು ಥಂಬ್ನೈಲ್ಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನಿಮಗೊಂದು ರೆಫರೆನ್ಸಿಗೆ. ಸೊ ಹೌ ಟು ಮೇಕ್ ಥಂಬ್ನೈಲ್, ಇದಕ್ಕೆ ಒಂದು ಫಾಂಟ್ಗಳನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಬೋಲ್ಡ್ ಇದೆ ಆ್ಯಂಡ್ ಇಟಾಲಿಕ್ ಇದೆ, ಅಂಡರ್ಲೈನ್ಡ್ ಆಗಿದೆ. ಯಾವ ರೀತಿಯಲ್ಲಿ ಕೂಡ ನೀವು ಸ್ಟೈಲ್ಸ್ನ ಚೇಂಜ್ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು ಅಂಡು ಮಾಡ್ತಾಯಿದ್ದೀನಿ. ಸೊ ಓಕೆ ಕೊಡ್ತಾಯಿದ್ದೀನಿ. ಫಾಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಯಾವ್ದು ಬೇಕಾದ ರೀತಿಯಲ್ಲಿ ಸುಮಾರು ರೀತಿಯ ಸ್ಟೈಲ್ಸ್ ಫಾಂಟ್ಸ್ಗಳು ಫ್ರೀಯಾಗಿ ಇದರಲ್ಲಿ ಇರ್ತವೆ. ಸೊ ನಿಮಗೆ ಬೇಕಾದ ರೀತಿಯ ಫಾಂಟ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಒಂದು ಫಾಂಟನ್ನು ಚೂಸ್ ಮಾಡ್ಕೊಳ್ತೀನಿ. ಹೌ ಟು ಮೇಕ್ ಎ ಫಾಂಟ್, ಈ ಫಾಂಟನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಫಾಂಟ್ ಯಾರು ವೀಕ್ಷಕರು ಇರ್ತಾರೆ ಅವರಿಗೆ ಅಟ್ರಾಕ್ಟಿವ್ ಆಗಿರಬೇಕು. ಆ ರೀತಿಯಲ್ಲಿ ಫಾಂಟನ್ನು ಚೂಸ್ ಮಾಡಿ. ಫಾಂಟ್ಗಳು ಕ್ಲಿಯರ್ ಆಗಿರಲಿ, ಯಾವ ಒಂದು ಇನ್ಫಾರ್ಮೇಷನ್ ಹೈಲೈಟ್ ಆಗಬೇಕು ಆ ಫಾಂಟ್ಗಳನ್ನು ದೊಡ್ಡದಾಗಿ ಮೆನ್ಷನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ಫಾಂಟಿಗೆ ಔಟ್ಲೈನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಟ್ರೋಕ್ ಅಥವಾ ಔಟ್ಲೈನ್ ಇದೆ, ಸ್ಟ್ರೋಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಶ್ಯಾಡೋಸ್ ಇದೆ ಕಾಣಿಸ್ತಾ ಇದೆ. ಶ್ಯಾಡೋಸನ್ನು ಅಟ್ರ್ಯಾಕ್ಟ್ ಮಾಡೋದ್ರಿಂದ ಸ್ವಲ್ಪ ಮತ್ತು ಕೂಡ ಅಟ್ರಾಕ್ಟಿವ್ ಆಗಿ ತೋರುತ್ತೆ ಫಾಂಟ್ಗಳು. ಇನ್ನರ್ ಶ್ಯಾಡೋ ಅಂತ ಇದೆ. ಸೊ ಇನ್ನರ್ ಶ್ಯಾಡೋಸನ್ನು ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಡ್ಜಸ್ಟ್ಮೆಂಟ್ಗಳು ಕಾಣಿಸ್ತಾ ಇದ್ದರೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ಗಳನ್ನು ನೀವು ಅಡ್ಜಸ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಲ್ಲಿ ಫಾಂಟ್ಗಳನ್ನು ಡಿಸೈನ್ ಮಾಡ್ಬೋದು. ಸೊ ನಾನು ಆಫ್ಸೆಟ್ ಅಂತ ಇದೆ, ಆಫ್ಸೆಟ್ ಆ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಹೌ ಟು ಮೇಕ್ ಥಂಬ್ನೈಲ್ ಅನ್ನೋದು ಟೆಕ್ಸ್ಟಿಗೆ ಒಂದು ಡಿಸೈನ್ ಸಿಕ್ಕಿದೆ. ಈ ರೀತಿಯಲ್ಲಿ ಇನ್ನೂ ಕೂಡ ಡಿಸೈನ್ಗಳನ್ನು ಮಾಡ್ಬೋದು. ಸೊ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳಿರ್ತದೆ. ಸೊ ಇನ್ನೊಂದು ಟೆಕ್ಸ್ಟನ್ನು ಬರಿತಾ ಇದ್ದೀನಿ. ಇನ್ ಪಿಕ್ಸೆಲ್ ಲ್ಯಾಬ್ ಅಂತ ಬರಿತಾ ಇದ್ದೀನಿ. ಸೊ ಇನ್ ಪಿಕ್ಸೆಲ್ ಲ್ಯಾಬ್ ಅಂತ ಬರಿತಾ ಇದ್ದೀನಿ. ಓಕೆ ಸ್ನೇಹಿತರೆ, ನಿಮ್ಮದು ರೆಫರೆನ್ಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಕ್ಲಿಯರಾಗಿ ಪರ್ಫೆಕ್ಟಾಗಿ ಈ ಥಂಬ್ನೈಲ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಲ್ಲಿ ಥಂಬ್ನೈಲ್ ಕ್ರಿಯೇಟ್ ಮಾಡೋದಂತ. ಸೊ ಒಂದು ಥಂಬ್ನೈಲ್ಗೆ ಯಾವ ರೀತಿ ಮಾಡೋದಂತ ಕಂಪ್ಲೀಟ್ ಐಡಿಯಾ ಇದ್ದರೆ ಈ ಒಂದು ಥಂಬ್ನೈಲ್ನಲ್ಲಿ ಸಿಗ್ತದೆ ನಿಮಗೆ. ಸೊ ಈ ಒಂದು ಥಂಬ್ನೈಲ್ಗೆ ಕಲರ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಕಲರನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಕಲರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದು. ಇದಕ್ಕೂ ಕೂಡ ಔಟ್ಲೈನ್ ಅಥವಾ ಸ್ಟ್ರೋಕನ್ನು ಮಾಡ್ತಾಯಿದ್ದೀನಿ. ಸೊ ಸ್ಟ್ರೋಕ್ ಅಂದರೆ ನಿಮಗೆ ಔಟ್ಲೈನ್ ಬರ್ತದೆ, ಬ್ಲ್ಯಾಕ್ ಔಟ್ಲೈನ್ ಅಥವಾ ಬೇರೆ ವೈಟ್ ಔಟ್ಲೈನ್ ಕೂಡ ಕೊಡ್ಬೋದು. ಸೊ ನೀವು ಔಟ್ಲೈನ್ಗಳನ್ನು ಸರಿಯಾಗಿ ಕೊಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ಗೆ ಔಟ್ಲೈನ್ಗಳು ಮ್ಯಾಚ್ ಆಗಬಾರ್ದು. ಯಾಕಂದರೆ ಬ್ಯಾಕ್ಗ್ರೌಂಡ್ಗೆ ಔಟ್ಲೈನ್ ಮ್ಯಾಚ್ ಆಯಿತು ಅಂದರೆ ನಿಮಗೆ ಏನು ಫಾಂಟ್ ಹಾಕಿದರೆ ಅದು ಕ್ಲಿಯರ್ ಆಗಿರಲ್ಲ. ಸೊ ಕ್ಲಿಯರಾಗಿ ವಿಸಿಬಲ್ ಆಗ್ತಾ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವಿಸಿಬಲ್ ಆಗ್ತಾ ಇರಬೇಕಾದ್ರೆ ಬ್ಯಾಕ್ಗ್ರೌಂಡಿಗೆ ಅಪೋಸಿಟ್ ಇರುವ ರೀತಿಯಲ್ಲಿ ನೀವು ಔಟ್ಲೈನ್ಗಳನ್ನು, ಟೆಕ್ಸ್ಟ್ ಕಲರ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದ್ದರೆ ಫಾಂಟ್ಗಳು ವೈಟ್ ಇರಬೇಕಾಗುತ್ತೆ. ಆ ರೀತಿ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಕೊಡ್ತೀನಿ. ಸೊ ವರ್ಟಿಕಲ್ ಎಫೆಕ್ಟ್ ಅಂತ ಇದೆ. ಈ ರೀತಿ ಬೇರೆ ಬೇರೆ ಎಫೆಕ್ಟ್ಸ್ಗಳನ್ನು ನೀವು ಬೇಕಾದರೂ ನೀವು ಅದನ್ನು ಸೆಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು ಸ್ನೇಹಿತರೆ. ಓಕೆ, ಇದಕ್ಕೆ ಒಂದು ಫೋಟೋಸನ್ನು ಆ್ಯಡ್ ಮಾಡ್ಕೊಳ್ತೀರಿ. ನಾನು ಆಲ್ರೆಡಿ ಪಿಕ್ಸಾರ್ಟ್ನಲ್ಲಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ
ಒಂದು ಫೋಟೋಸನ್ನು ಆ್ಯಡ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗಳ ತಂಬ್ಲೈನಲ್ಲಿ ಈ ರೀತಿಯ ಒಂದು ನೀವು ಫೋಟೋಸನ್ನು ಗಮನಿಸಿರ್ಬೋದು. ಚಾನಲ್ನ ತಂಬ್ಲೈನ್ಗಳಲ್ಲಿ ಅವರ ಫೋಟೋಸ್ಗಳನ್ನು ಹಾಕಿರ್ತಾರೆ. ಸೊ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಅಕಸ್ಮಾತ್ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲೂ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಫುಲ್ ವೈಟ್ ಇದೆ ಅಂದರೆ ರಿಮೂವ್ ಮಾಡ್ಬೋದು. ಸೊ ನೀವು ಬೆಸ್ಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂದರೆ ಪಿಕ್ಸಾರ್ಟ್ನಲ್ಲಿ ನೀವು ರಿಮೂವ್ ಮಾಡಿ ಇಟ್ಕೊಂಡಿದ್ರೆ, ಗ್ಯಾಲರಿಲಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ಪಿಕ್ಸೆಲ್ ಲ್ಯಾಬ್ನಲ್ಲಿ ನೀವು ಆರಾಮಾಗಿ ಸೆಟ್ ಮಾಡ್ಕೊಳ್ಬೋದು. ಸೊ ಪಿಕ್ಸಾರ್ಟ್ನಲ್ಲಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತಾರೆ ಅನ್ನೋದನ್ನು ಕೂಡ ವಿಡಿಯೋನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಸೊ ಸಿಂಪಲ್ ಆಗಿದೆ ಅದು. ಆ್ಯಂಡ್ ಪಿಕ್ಸೆಲ್ ಲ್ಯಾಬ್ ಅಂತ ಇದೆ, ನೀವು ಬೇಕಿದ್ರೆ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಳ್ಬೋದು. ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ಮೆಂಟ್ ಇದೆ, ಅಥವಾ ನೀವು ಆಪ್ಷನಲ್ ಆಗಿ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಸೊ ಪಿಕ್ಸಾರ್ಟ್ನಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ನಿಮಗೆ ಪಿಕ್ಸೆಲ್ ಲ್ಯಾಬ್ನಲ್ಲಿ ಸಿಗ್ತದೆ ಸ್ನೇಹಿತರೆ. ಇದಕ್ಕೊಂದು ನಾನು ಮತ್ತೆ ಏನು ತಂಬ್ಲೈನ್ ಖಾಲಿಯಾಗಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿ ಬೇರೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಅನ್ನೆಸೆಸರಿ ಅಂತ ಕಾಣಿಸ್ತಾ ಇದೆ ನನಗೆ, ಬಟ್ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಲ್ಲಿ ಡಿಸೈನ್ಗಳು ಮಾಡ್ಬೋದು. ಬೇಕಾದರೂ ನೀವು ಈ ತಂಬ್ಲೈನಿಗೆ ಬ್ಯಾಕ್ಗ್ರೌಂಡ್ ಫ್ರೇಮ್ಗಳನ್ನು ಆ್ಯಡ್ ಮಾಡ್ಬೋದು. ಸೊ ಕೆಲವೊಂದು ಯೂಟ್ಯೂಬರ್ ಫ್ರೇಮ್ಗಳನ್ನು ಹಾಕ್ತಾರೆ. ಸೊ ಫ್ರೇಮ್ಗಳನ್ನು ಸಮ್ಟೈಮ್ಸ್ ಫ್ರೇಮ್ಗಳು ಅಟ್ರಾಕ್ಟಿವ್ ಆಗಿರಲ್ಲ, ಬಟ್ ನೀವು ಫ್ರೇಮ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಬೇರೆ ಇನ್ನೊಂದು ಯಾವುದಾದ್ರು ಕೂಡ ಬ್ಯಾಕ್ಗ್ರೌಂಡನ್ನು ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿರೋ ಬ್ಯಾಕ್ಗ್ರೌಂಡನ್ನು ಕೂಡ ಬೇಕಾದರೆ ಚೂಸ್ ಮಾಡ್ಬೋದು. ಸೊ ನಾನೊಂದು ಈ ರೀತಿಯ ಒಂದು ಜಸ್ಟ್ ಫೋಟೋಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಫೋನಲ್ಲೂ ಕೂಡ ಎಡಿಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ, ಮೆಸೇಜ್ ಹೋಗೋ ರೀತಿಯಲ್ಲಿ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿ ಗ್ಯಾಲರಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದನ್ನು ನಮ್ಗೆ ಎಡಿಟ್ ಮಾಡೋ ಸಮಯದಲ್ಲಿ ಇಮಿಡಿಯೇಟಾಗಿ ಎಡಿಟ್ ಮಾಡ್ಬೋದಾಗುತ್ತೆ, ಪಡಪಡ ಎಡಿಟ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಸೇವ್ ಆ್ಯಂಡ್ ಪ್ರಾಜೆಕ್ಟ್ ಅಂತ ಇದೆ, ನೀವು ಯಾವ ಫಾರ್ಮೆಟಲ್ಲೂ ಕೂಡ ಸೇವ್ ಮಾಡ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ.